ಎಲ್ಲರ ಅಂತರಾಸನಕ್ಕೆ ಶರಣಾರ್ಥಿಗಳು. ಈಗಾಗಲೇ ಈ ಶಾಲೆ ಮೊದಲು ಹೇಗಿತ್ತು, ಈಗ ಹೇಗಾಗಿದೆ ಅನ್ನುವಂಥ ವಿಚಾರ ನಿಮಗೆಲ್ಲ ಗೊತ್ತಿದೆ. ನಾನೇನು ಹೇಳಬೇಕಾಗಿಲ್ಲ. ಅವಾಗ ಬಂದಾಗ ಎಲ್ಲ ಹಳೆದಾಗಿ ಬಿಲ್ಡಿಂಗ್ ಬಿದ್ದು ಹೋಗೋ ಸ್ಥಿತಿಯಲ್ಲಿ ಅದಕ್ಕೆ ಹೊಸ ರೂಪ ಕೊಟ್ಟಿರ್ತಕ್ಕಂಥವ್ರು, ಅದಕ್ಕೆ ಹುಟ್ಟು ಹಾಕಿದಂಥವ್ರು ಯಾರು ನಿಮ್ಗೆ ಗೊತ್ತ? ಯಾರು? ಮಿನಿಸ್ಟರ್ ಆಮೇಲೆ ಬಂದವರು, ದುಡ್ಡು ಕೊಟ್ಟ ಸರ್ಕಾರ, ಅದ್ರಲ್ಲಿ ಕೆಲಸ ಮಾಡ್ಲಿಕ್ಕೆ ಹುಟ್ಟು ಹಾಕಿದವ್ರು ಯಾರು? ಗುಂಡೇರಾವ್ ಸರು, ಎಲ್ಲ ಶಿಕ್ಷಕರು, ಇಡೀ ಗ್ರಾಮದವರು ಸಹಕಾರದಿಂದ ಈ ಒಂದು ಶಾಲೆ ನಿರ್ಮಾಣ ಆಗಿದೆ. ಈ ಶಾಲೆ ಹೇಗೆ ಹೊಳಿತಾ ಇದೆ, ನೀವು ಹಾಗೆ ಫಳಫಳ ಹೊಳೆಯುವಂತ ವಿದ್ಯಾರ್ಥಿಗಳಾಗಿ ಇದರಿಂದ ಹೊರಹೊಮ್ಮಬೇಕು. ಈ ನಾಡಿಗೆ ಅಷ್ಟೇ ಅಲ್ಲ, ಇಡೀ ರಾಷ್ಟ್ರಕ್ಕೆ ಕೀರ್ತಿ ತರುವಂತ ಮಕ್ಕಳು ನೀವು ಆಗ್ತೀರಾ? ನೋಡು, ಈ ವಚನ ಹೇಳ್ದ, ಬೇಸರಿಸಿಕೊಂಡು 1 ದಿನ ಬದುಕಿದ್ರೆ ಸಾಲದೆ, 5 ದಿನ ಬದುಕಿದ್ರೇನು, 4 ದಿನ ಬದುಕಿದ್ರೇನು, 3 ದಿನ ಬದುಕಿದ್ರೇನು ಅನ್ನುವಂತ ಮಾತನ್ನ ಯಾರು ಹೇಳ್ಯಾರ? ಮಾಂತೇಶ್ ಹೇಳ್ದ. ಆ ವಚನ ಯಾರು? ಬಸವಣ್ಣವರು. ಅವರು ಹೆಸರಾದ್ರೂ ಬಸವಣ್ಣವ್ರು ನೋಡಿದಿರೋ? ಬಸವಣ್ಣವ್ರು ನೋಡಿದಿರ? ಫೋಟೋದಾಗ ನೋಡಿದಿರಲ್ವಾ? ಅವ್ರು ಹೆಂಗ ಅವತ್ತು ಎಷ್ಟು 900 ವರ್ಷದಿಂದ ಇದ್ರಲ್ಲ, ಇವತ್ತು ಅವ್ರನ್ನ ನೋಡಿ ನಾವು ಪೂಜೆ ಮಾಡ್ತೀವಲ್ವಾ? ಹಾಗ ನಮ್ಮ ಹೆಸರು ಕೂಡ ಇರಬೇಕು. ಇರುವಂತ ಕೆಲಸ ಈ ಶಾಲೆ ನೋಡ್ರಿ, ಕೋಟ್ನಾದೊಳಗ ಅಷ್ಟೇ ಅಲ್ಲ, ಎಲ್ಲಿ ಗೌರ್ಮೆಂಟ್ ಶಾಲೆನೂ ನಾ ಇಂಥ ಬಿಲ್ಡಿಂಗ್ ನೋಡೇ ಇಲ್ಲ. ಇಲ್ಲಿ ಬಂದು ನನಗೆ ಬಹಳ ಖುಷಿ ಆಯ್ತು, ಸಂತೋಷ ಆಯ್ತು. ಅದನ್ನ ಹುಟ್ಟಿ ಹಾಕಿದಂಥವ್ರು ನಮ್ಮ ಗುಂಡೇರಾವ್ ಸರ್ ಮತ್ತು ಹಂಗೂ ಎಲ್ಲ ಟೀಮ್ ಎಲ್ಲರಿಗೆ ಸ್ವಲ್ಪ ಮಾತೆಲ್ಲರ ಸಹಕಾರ